ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ರೈಟ್ ಅಂಡ್ ಶೈನ್ ಮಿನಿಸ್ಟ್ರಿ ಬೆಳಗಾವಿ ವತಿಯಿಂದ ಮಹಿಳೆಯರೆಲ್ಲರೂ ಸೇರಿ ಕಿರುನಾಟಕವನ್ನು ಪ್ರಸ್ತುತಪಡಿಸಲಿದ್ದೇವೆ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದರ ವಿಷಯವಾಗಿ ಕೀರ್ತನೆ 34:14 ನೋಡುತ್ತೇವೆ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸುವುದಕ್ಕಾಗಿ ಪ್ರಯತ್ನ ಪಡು. ಈ ವಿಷಯದ ಕುರಿತಾಗಿ ಮೇರಿ ಎಂಬ ಮಹಿಳೆಯು ಯಾವ ಪ್ರೀತಿಯಿಂದ ತನ್ನ ಕುಟುಂಬವನ್ನು ಕರ್ತನ ಕಡೆಗೆ ನಡೆಸಿರ್ತಕ್ಕಂಥ ವಿಷಯದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಮೇರಿ ಬಂದಿರಿ. ಟೀ ತಗೊಂಡ ಎಷ್ಟೊತ್ತಂದು ಬೆಳಗಿಂದ ಟೀ ಮಾಡಿಕೊಡ್ಲಿಕ್ಕೆ ನಿನಗೆ? ಒಂದು ಟೀ ಮಾಡಿಕೊಡ್ಲಿಕ್ಕೆ ಇಷ್ಟು ಹೊತ್ತಮ್ಮ, ನೀನು ಎಷ್ಟೊತ್ತಿಗೆ ಹೇಳ್ತೀಯ? ಏನು ಸಾರಿ ಅತ್ತೆ. ಬೇಗನೆ ನಾಷ್ಟ ಮಾಡಿ ನನ್ನ ಮಗನಿಗೆ ಕೂಡ ಜಾಬ್ಗೆ ಹೋಗ್ಬೇಕು ಅವನು. ಮೇರಿ ಬೇಗ ಬಾ, ನಾನು ಆಫೀಸ್ಗೆ ಹೋಗ್ಬೇಕು. ಬಂದೇರಿ. ತಗೊಳ್ರಿ ಟಿಫನ್ ಬಾಕ್ಸ್. ಸರಿ, ನಾನು ಹೋಗಿ ಬರ್ಲಾ? ಆಯ್ತು, ಇವತ್ತಾದ್ರೂ ಮನೆಗೆ ಬೇಗ ಬರ್ರಿ, ಎಲ್ಲರೂ ಸೇರಿ ಕುಟುಂಬ ಪ್ರಾರ್ಥನೆ ಮಾಡೋಣ. ನೋಡ್ಮಾ, ನಂಗೆ ಆಫೀಸ್ನಲ್ಲಿ ಬಹಳ ಕೆಲಸ ಇರುತ್ತೆ. ನೀನೇ ಪ್ರೇಯರು, ನಿಮ್ಮ ಮಕ್ಕಳು ಎಲ್ಲ ನೀವೇನೇನ್ ಮಾಡ್ಕೊಳ್ಳೋದು. ನಾನು ಹೋಗಿ ಬರ್ಲಾ? ಆಯ್ತು, ಹೋಗ್ಬರ್ರಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂತ ಪರಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಕರ್ತನೆ. ರಾತ್ರಿಯೆಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಮತ್ತೊಂದಾವತಿ ನನ್ನ ಜೀವಿತರ ಸಂಖ್ಯೆ ನಡೆಸಬೇಕಾಗಿ ನಿಮಗೆ ಸ್ತೋತ್ರ ರಾಜ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ಸರ್ವ ಸೃಷ್ಟಿಕರ್ತನೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಕರ್ತನೆ. ಹೌದು ಕರ್ತನೆ, ನಾನು ಬದುಕಿರುವುದು ಅದು ನಿನ್ನ ಕೃಪೆ ಮತ್ತು ಕರುಣೆ ಮಾತ್ರವೇ ಸಾಕು. ಹೌದು ಕರ್ತನೆ, ನನ್ನ ಗಂಡನವರು ಕರ್ತನೆ ಕೆಲಸಕ್ಕೆ ಹೋಗಿದ್ದಾರೆ ಕರ್ತನೆ, ಅವರನ್ನ ಸುರಕ್ಷಿತವಾಗಿ ಕಾಪಾಡುವಂಥವು ನೀನಾಗಿದೆ. ಅದಕ್ಕೋಸ್ಕರ ಸ್ತೋತ್ರ ರಾಜ. ಯಾವುದೇ ಕೇವಲ ಅಪಘಾತಗಳು ಸಂಭವಿಸುವಂತೆ ನೀನು ಕಾಪಾಡಬೇಕು ಅಂತ ಬೇಡಿಕೊಳ್ಳುತ್ತೇನೆ ಕರ್ತನೆ. ನನ್ನ ಕುಟುಂಬದ ಸುತ್ತಲೂ ಕರ್ತನೆ ಒಂದು ರಕ್ಷಣೆ ಎಂಬ ಬೇಲಿಯನ್ನ ಹಾಕಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಆಮೇಲೆ ಮೇರಿ ಬಂದೆ. ಅದೆಲ್ಲ ಕೆಲಸ ಎಷ್ಟೊಂದಿದೆ ಅಮ್ಮ. ಕಸ ಎಲ್ಲ ಗುಡ್ಸೋದು, ಆ ರೂಮ್ ಗುಡ್ಸು, ಬೆಡ್ರೂಮ್ ಗುಡ್ಸು, ಇವನ್ನೆಲ್ಲ ನೀಟಾಗಿ ಕಸ ಗುಡ್ಸಲ್ಲ. ಬೇಗ ಬೇಗ ಮಾಡಿ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದೆಯಲ್ಲ ಮೇರಿ, ಇನ್ನೂ ಎಷ್ಟು ಹೊತ್ತು ಕಸ ಗುಡ್ಸೋದು, ಅಡುಗೆ ಯಾವಾಗ ಮಾಡೋದು, ನನ್ಗೆ ಊಟಕ್ಕೆ ಯಾವಾಗ ಕೊಡ್ತೀಯಾ? ನನ್ಗೆ ಹೀಗೆ ಉಪವಾಸ ಸಾಯಿಸ್ಬಿಡ್ಬೇಕಂತ ಯೋಚನೆ ಮಾಡಿದೀಯ ನೀನು. ಒಂದು ಕೆಲಸ ಸರಿ ಮಾಡಲ್ಲ, ನನ್ ಹೇಗೆ ನೋಡ್ಕೊಳ್ತೀಯ? ಮೇರಿ ಬಂದೆ. ಬಾಯಾಟಗೆಮ್ಮ ಬನ್ರಿ ಆಂಟಿ. ಬನ್ರಿ 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 ಏನ್ ಮಾಡತ್ತಿದ್ರಿ? ಕುತ್ಕೊಡ್ರಿ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮತ್ತೆ ಚಾಯ್ ಎಲ್ಲ ಆಯ್ತಾ? ಚಾಯ್ ಎಲ್ಲ ಅಷ್ಟ ಆಯ್ತಾ? ಆಗಿದೆ. ನೋಡಿ, ನಮ್ ಸೊಸೆ ಏನ್ ಕೆಲ್ಸನೇ ಮಾಡೋದಿಲ್ಲ, ಯಾವಾಗನು ಬರೀ ಪ್ರಾರ್ಥನೆ 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 ಅಂತಿರ್ತಾಳ. ಏನು ಕೆಲ್ಸ ಸರಿ ಮಾಡಲ್ಲ, ಬರೀ ಬೈಬಲ್ ಅದು ಪ್ರಾರ್ಥನೆ ಮಾಡೋದು ಅದನ್ನೇ ಮಾಡ್ತಾಳ, ಬೇರೆ ಏನು ಕೆಲ್ಸಾನೇ ಮಾಡಲ್ಲ. ಎಲ್ಲ ನಾನೇ ಮಾಡ್ಬೇಕು ಅದಕ್ಕೆ. ಮೇರಿ ಗೆಸ್ಟ್ ಬಂದಿದಾರಮ್ಮ, ಒಂದು ಚಾಯ್ ತಂದು ಕೊಡ್ಬಾರ್ದ? ಏನ್ ಏನ್ ಕೆಲ್ಸ ಮಾಡಲ್ರಿ, ಬರೀ ಇದೇ ಆಯ್ತು ಹೇಳುದು, ಬರೀ ಪ್ರಾರ್ಥನೆ 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 ಅಂತ ಹೇಳ್ತಾಳ. ಒಂದ್ ಕೆಲ್ಸ ಮಾಡಲ್ಲ, ಒಂದು ಕಸ ಗುಡ್ಸಲ್ಲ, ನೆಟ್ಟಗ ನನ್ ಮಗನಿಗೆ ಒಳ್ಳೇದಾಗ ಅಡ್ಗ ಮಾಡ್ಕೊಡಲ್ಲ. ಅವ್ನ್ ಹೇಗೆ ಸ್ವರ್ಗಿದಾನ ನೋಡ್ಬೇಕು ನೀವೆಲ್ಲ. ಅವನು ಒಂಚೂರು ಇವಳು ಏನು ಕೆಲ್ಸಾನೇ ಮಾಡೋದಿಲ್ಲ ನೋಡಿ. ಚಾಯ್ ಮಾಡ್ಕೊಂಡ್ ಬರ್ತಾಳ, ಒಂಚೂರು ಚಾಯ್ ಚೆನ್ನಾಗಿರಂಗಿಲ್ಲ. ಅದು ಹೇಗ್ ಮಾಡ್ತಾಳ? ಅವಳಿಗೆ ಅಡ್ಗೆ ಎಲ್ಲ ಯಾರು ಮಾಡ್ಲಿಕ್ಕೆ ಕಲ್ಸಿದ್ರ ಗೊತ್ತಿಲ್ಲ, ಅವ್ರಮ್ಮ ಏನ್ ಕಲ್ಸಿದ್ರ ಗೊತ್ತಿಲ್ಲ. ಅಡ್ಗೆನೇ ನೆಟ್ಟಿಗೆ ಮಾಡಲ್ಲ, ಚಾಯ್ ಮಾಡಂಗಿಲ್ಲ, ಮನೆ ಸರಿಗೆ ಕೆಲ್ಸಗಳ ಮಾಡಲ್ಲ, ಎಲ್ಲ ಹಾಗೆ ಇರುತ್ತೆ ನೋಡಿ. ಎಲ್ಲ ಬಟ್ಟೆಗಳೆಲ್ಲ ಹೇಗೆ ರಾಶಿ ಬಿದ್ದಿದೆ ನೋಡಿ. ಹಾಗೆ ನೋಡಿ, ಮನೆ ಒಂಚೂರು ಕ್ಲೀನ್ ಮಾಡಿದಾಳೆ ನೋಡಿ. ಅವಳು ನೋಡ್ರಿ ಒಂಚೂರು ಹೇಗ್ ಮಾಡ್ತಾಳೆ. ಇನ್ನು ಮಾಡ್ತೀನಿ ಅತ್ತೆ. ಏನ್ ಮಾಡ್ತಾಳ ಗೊತ್ತಿಲ್ಲ ನನ್ಗೆ. ಆಯ್ತು, ಹೋಗ್ಬನ್ರಿ, ಒಳ್ಳೇದಾಗ್ಲಿ. ನೋಡಿ
ಮಕ್ಕಳ ಸೊಸಿ ಎಷ್ಟು ಚೆನ್ನಾಗಿದ್ದಾಳೆ, ಒಳ್ಳೆ ರುಚಿ ರುಚಿಯಾಗಿ ಅಡಿಗೆ ಮಾಡ್ತಾಳೆ, ಕೈ ಮಾಡ್ಕೊಡ್ತಾಳೆ, ಎಲ್ಲ ಕೆಲಸನೂ ಮಾಡ್ತಾಳೆ. ಹಿಂಗ್ ಬೈತಾ ಇದ್ದಾಳೆ ನೋಡ ಅತ್ತೆ. ಹೌದು, ಎಷ್ಟು ಮಾಡಿದ್ರು ನಾವು ಹಂಗೆ ಅದು ಸೊಸೆ ಹಿಂದೆ ಮಾತಾಡೋದು ಅದನ್ನೆಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡ್ತಾಳೆ. ಆದ್ರೂ ಚೆನ್ನಾಗಿದ್ದಾಳೆ ನೋಡು, ಎಲ್ಲ ಕೆಲಸನೂ ಮಾಡ್ತಾಳೆ, ಪ್ರೇಯರ್ ಮಾಡ್ತಾಳೆ, ಬೈಬಲ್ ಓದ್ತಾಳೆ, ಮತ್ತೆ ಕೆಲಸನೂ ಮಾಡ್ತಾಳೆ. ಮತ್ತೆ ಅವ್ರ ಅತ್ತೆ ನೋಡಿ ಎಷ್ಟು ಬೈತಾ ಇದ್ದಾಳೆ ಅವಳನ್ನ ಸೊಸಿನು. ಅಂತ ಪುಣ್ಯ ಮಾಡಿರ್ಬೇಕು ಅವರು. ಹೌದೌದ್ರಿ. ಏನ್ ಮಾಡ್ತಾ ಇದ್ಯಮ್ಮ? ಬರೀ ಆಂಟಿ, ಆರಾಮಿದ್ರಿ ಆಂಟಿ? ಆರಾಮಿದೆ. ನೀನ್ ಹೆಂಗಿದ್ಯಮ್ಮ? ಕೆಲಸ ಮಾಡ್ತಾ ಇದ್ಯಾ? ಬಟ್ಟೆ ತೊಳೆದು ಹಾಕಿದ್ಯಾ? ಹೌದು ಆಂಟಿ. ಮತ್ತೆ ನೋಡು ನೀ ಮತ್ತೆ ನೋಡಿ ನೀನ್ ಎಷ್ಟು ಬೈತಾವಲ್ಲ. ಬರೇ ನೀ ಮತ್ತೆ ನೋಡಿ ಟಿವಿ ನೋಡ್ತಾ ಇರ್ತಾಳೆ. ಏನ್ ಕೆಲಸ ಮಾಡಲ್ಲ, ಎಲ್ಲ ಕೆಲಸ ನೀನೇ ಮಾಡ್ತಿ. ಯಾಕೆ ಬೈತಾ ಇರ್ತಾಳೆ? ಕೆಲಸ ಅಲ್ರಿ ಆಂಟಿ, ನಾವ್ ಮಾಡಿದ್ರೆ ಇನ್ಯಾರು ಮಾಡಕ್ರ ಅವ್ರಲ್ಲ, ಮೊದಲೆಲ್ಲ ಮಾಡಿದಾರಲ್ಲ. ಮತ್ತೆ ನೀವ್ ಎಷ್ಟು ಮಾಡಿದ್ರು ಬೈತಾನೆ ಇರ್ತಾರಲ್ಲ, ನೀ ಸುಮ್ಮನೆ ಇರ್ತೀಯ? ಆಂಟಿ ನಡೀತದ, ನಮ್ಮನೆ ಕೆಲಸ ನಾವ್ ಮಾಡಿದ್ರ ತಪ್ಪೇನದ ಆಂಟಿ? ಒಳ್ಳೆ ನೋಡಮ್ಮ, ನಿನ್ನಂತ ಸೊಸೆ ಸಿಕ್ಕಿದ್ದು ಅವ್ರು ಬಾ ಪುಣ್ಯ ಮಾಡಿರ್ಬೇಕು ಅವರು. ಇಲ್ಲ ಆಂಟಿ, ಅತ್ತೆ ಸಿಗೋದು ನನ್ನ ಅದೃಷ್ಟ ಅಂತ ನಾ ತಿಳ್ಕೊಂಡಿದ್ದೀನಿ. ಪ್ರೈಸ್ ನೋಡಮ್ಮ. ಹೇಗಿದ್ಯಾ? ದೇವ್ರ ಕೃಪೆಯಿಂದ ನಿಮ್ಮೆಲ್ಲ ಪ್ರಾರ್ಥನೆ ಚೆನ್ನಾಗಿದ್ದೀನಮ್ಮ. ನೀವೆಲ್ಲ ಹೇಗಿದ್ದೀರಿ? ಅಪ್ಪ ಹೇಗಿದ್ದಾರೆ? ನಿನ್ ಕೆಲಸ ಹೆಂಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೇಗಿದ್ದಾರೆ? ಅತ್ತೆಯವರು ತುಂಬಾ ಚೆನ್ನಾಗಿದ್ದಾರಮ್ಮ. ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ, ನಾವೆಲ್ಲ ಚೆನ್ನಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಮ್ಮ ಅಲ್ಲಿ? ಹಿಂದೇನೆ ಮಾಡ್ಕೊಳ್ತಾ ಇರ್ತೀವಿ, ಅದಕ್ಕೆ ನಿಮ್ಗೆ ಕಾಲ್ ಹಚ್ಚಿದ್ದೆ ಹೇಗಿದೆ ಅಂತ ಕೇಳಿದ್ದೆ. ಇಲ್ಲಮ್ಮ, ದೇವ್ರ ಕೃಪೆಯಿಂದ ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಮ್ಮ. ಒಂದ್ಸಾರಿ ಪಾಪ ನೀವೆಲ್ಲರೂ ಸೇರಿ ಬಂದು ಬರ್ತೀವಿ ಒಂದ್ಸಾರಿ. ನಾನು ಪಾಪ ಮಾಡ್ತೀವಿ. ಸರಿ ಸರಿ ಸರಿ, ಆಯ್ತಮ್ಮ ಆಯ್ತಮ್ಮ ಆಯ್ತು. ಬನ್ರಿ. ಚೆನ್ನಾಗಿದ್ದೀರೇನೋ ಸಿಸ್ಟರ್? ಬನ್ರಿ ಚೆನ್ನಾಗಿದ್ದೀವಿ. ಬನ್ರಿ, ಬಾಳ ದಿನಗಳಾದ ಮೇಲೆ ಬರ್ತಾ ಇದ್ದೀರಾ ಮನೆಗೆ. ಬನ್ನಿ, ಬಹಳ ಸಂತೋಷ ನೀವು ಬಂದಿದ್ದಕ್ಕೆ. ಮಗ ಸೊಸೆ ಅದೆಲ್ಲ ಚೆನ್ನಾಗಿದ್ದಾರೆ? ಎಲ್ರು ಚೆನ್ನಾಗಿದ್ದಾರೆ. ಮಗ ಎಲ್ಲಿಗೆ ಹೋಗಿದ್ದಾನ್ರಿ? ಮಗ ಕೆಲ್ಸಕ್ಕೆ ಹೋಗಿದ್ದಾನೆ. ಸೊಸೆ ಎಲ್ಲಿದ್ದಾರೆ? ಸೊಸೆ ಮನೇಲಿದ್ದಾಳೆ. ಕರೀರಮ್ಮ, ಪ್ರಾರ್ಥನೆ ಮಾಡೋಣ. ಸೊಸೆ ಮೇರಿ, ಪ್ರೈಸ್ ನೋಡ್ರಿ. ಪ್ರೈಸ್ ತರೋಣ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ. ಕೂತ್ಕೊಮ್ಮ, ಪ್ರೇಯರ್ ಮಾಡಮ್ರಿ. ಸಿಸ್ಟರ್ ಬೈಬಲ್ ಓದ್ರಿ ನೀವು? ಅಮ್ಮ, ದಿವಸ ಬೈಬಲ್ ಓದ್ತೀನಿ, ಎಲ್ಲ ಮಾಡ್ತೀನಿ. ಇವಾಗ ನೋಡಿದ್ರೆ ಚಸ್ಮಾನೇ ಕಾಣಿಸ್ತಾ ಇಲ್ಲ. ಅವಳಿಗೆ ಎಲ್ಲಿ ಇಡ್ತಾಳ ಏನೇ ಒಂದು ಸಾಮಾನು ಸರಿಯಾದ ಸ್ಥಳದಲ್ಲಿ ಇರಂಗಿಲ್ಲ. ಅಮ್ಮ ಮೇರಿ, ಹೋಗಿ ತಗೊಂಡ್ ಬಾ, ಎಲ್ಲಿದೆ ನೋಡು ಬೈಬಲ್, ನೀನೇ ಓದ್. ಮತ್ತೆ ನಿಮ್ ಚಸ್ಮಾ ಇಲ್ಲಿದೆ ಸಿಸ್ಟರ್. ಯಾವ್ದು ಓದಬೇಕ್ರಿ? ನೀನೇ ಓದು ಮೇರಿ. ಅವನು ಬರೆದ ಸುವಾರ್ತೆ 3ನೇ ಸಂಧಿ 16ನೇ ವಚನ ಓದಮ್ಮ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಪ್ರಾರ್ಥನೆ ಮಾಡಮ್ಮ. ಪರಿಶುದ್ಧನ ದೂತನ ಒಡೆಯನಾಗಿರ್ತಕ್ಕಂಥ ತಂದೆಯಾದ ದೇವರೇ, ಅಪ್ಪ, ಬೆಳಗಿನಿಂದ ಈ ಸಾಯಂಕಾಲವರೆಗೆ ನೀನು ನಮ್ಮನ್ನೆಲ್ಲರನ್ನು ಆಶ್ರಯಿಸಿದ್ದಿ. ನಿನ್ನ ಸ್ತೋತ್ರ ರಕ್ಷಕನೇ. ನೀನು ಒಟ್ಟಾಗಿ ಸೇರಿಸಿ ನಿನ್ನ ಸ್ತುತಿಸಿ ಕೊಂಡಾಡುವಂಥ ಸಮಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರವರಿಗೆ ಒಲಿತಾನೆಂದು ಹೇಳಿದೆ ಸ್ವಾಮಿ. ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಾವೆಲ್ಲರೂ ಸಡಗರದಿಂದ ಸಂತೋಷದಿಂದ ನಿನ್ನ ಆಶ್ಚರ್ಯಿಸುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿದ್ದಿ. ನಿನ್ನ ವಾಕ್ಯವನ್ನು ಓದುವಂಥ ಆಸ್ಪನ ಕೊಟ್ಟಿದೆ. ಸ್ತೋತ್ರ ರಕ್ಷಕನೇ. ನಿನ್ನ ವಾಕ್ಯದಂತೆ ನಡೆಯುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸುತ್ತೆಂದು ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡೊಳಗಿದ್ದೇನೆ ಸ್ವಾಮಿ, ಆಮೆನ್. ಅಮ್ಮ, ನಾವೆಲ್ಲ ಇವಾಗ
ಕ್ರಿಸ್ಮಸ್ ಹಬ್ಬದ ಸಲುವಾಗಿ ನಾವು ಅನಾಥ ಆಶ್ರಮದಲ್ಲಿ ಅವರೆಲ್ಲರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗ್ತೈತಿ ಅಷ್ಟು ಸ್ವಲ್ಪ ಹಣದ ಹೆಲ್ಪ್ ಮಾಡಿರಿ. ಅಯ್ಯೋ ಸಿಸ್ಟ್ರೆ, ನಾನು ನಿನ್ನೆನೇ ಹೋಗಿ ಇದಕ್ಕೆಲ್ಲ ಹೋಗಿ ಕ್ರಿಸ್ಮಸ್ದೆಲ್ಲ ಇದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಎಲ್ಲ ದುಡ್ಡೆಲ್ಲ ಹಣ ಎಲ್ಲ ಖಾಲಿ ಆಗೋಗ್ಬಿಡ್ತು. ಮುಂದಿನ ವರ್ಷ ಕೊಡೋಣ ರೀ. ಆಯ್ತಮ್ಮ, ಓಕೆ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಿಮಗೆ. ಥ್ಯಾಂಕ್ ಯು. ಬರ್ತೀವಮ್ಮ. ಆಂಟಿರಿ ಬನ್ರಿ ಏನ್ ಮಾಡ್ತಾ ಇದ್ದೀರಾ? ಬನ್ರಿ ಬನ್ನಿ. ಇನ್ನೂ ರೆಡಿ ಆಗಿಲ್ವಾ? ಅಯ್ಯೋ ಈಗ ಕೆಲ್ಸ ಇರ್ಲಾರ್ದವ್ರೆಲ್ಲ ಬಂದಿದ್ರು. ಏನ್ ಮಾಡೋದು, ಶಾಪಿಂಗ್ ಮಾಡ್ಬೇಕು. ಶಾಪಿಂಗ್ ಎಲ್ಲ ಮಾಡೋ ಸಲುವಾಗಿ ಪ್ರೇಯರ್ ಬಂದಿದ್ರು. ಅವರೆಲ್ಲ ಪ್ರೇಯರ್ ಮಾಡಿ ಯಾರ್ ಮುಗಿಸಿದ್ರು. ಅವ್ರ ಕೆಲ್ಸದ ಇಲ್ಲಲ್ರಿ, ಅವ್ರು ಪ್ರೇಯರ್ ಮಾಡ್ಕೊಂಡ್ ತಿರ್ಗಾಡ್ತಾರಲ್ಲ, ಅವರೆಲ್ಲ ಬಂದಿದ್ರು. ಬಂದ್ಬಿಟ್ಟು ಪ್ರೇಯರ್ ಮಾಡಿದ್ರು. ಆಮೇಲೆ ಇದಕ್ಕೆಲ್ಲ ಕೇಳಿದ್ರು, ಕೆಲಸ ಒಳಗಡೆ ಯಾರು ಕೆಲಸ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳಿದ್ರೆ ಯಾರು ಬರಲ್ಲ, ಬರೀ ಇಂಥದೇ ಕೆಲಸ ಮಾಡ್ತಾರ. ಮತ್ತೆ ಅದಲ್ದೆ ಏನಂತ ಹೇಳಿದ್ರೆ ಅವರು ಬರೀ ದುಡ್ಡು 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 ಅಂತಾರೆ. ಕ್ರಿಸ್ಮಸ್ಗೆ ಅದಕ್ಕೆ ಬೇಕು, ನಮ್ಗೆ ದುಡ್ಡು ಇದಕ್ಕೆ ಬೇಕಂತ ಕೇಳ್ತಾ ಇದಾರ. ನಾನು ಕ್ರಿಸ್ಮಸ್ಗೆ ಇನ್ನೂ ಶಾಪಿಂಗ್ ಎಲ್ಲ ಮಾಡಿ ಮುಗಿಸಾಯ್ತು ಅಂತ ಹೇಳಿ ಕಳಿಸ್ಬಿಟ್ಟೇರಿ ಅವ್ರನ್ನ. ಇಲ್ಲ ರೀ, ನಾವೇನೇನ್ ಕೊಟ್ಟಿಲ್ಲ. ನಾನು ಕೊಟ್ಟಿಲ್ಲ. ನಾನು ಮುಂದಿನ ಸಲ ಬನ್ನಿ ಅಂತ ಹೇಳಿ ಎಲ್ಲ ಮುಗ್ದಿದೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ ನಾನು. ಅಮ್ಮ ಬನ್ನಿ, ನಾನೀಗ ಶಾಪಿಂಗ್ ಹೋಗ್ತೀನಮ್ಮ. ಶಾಪಿಂಗ್ ಹೋಗಿ ಬರ್ತೀನಿ. ಅಷ್ಟೊತ್ತಿನ ಮನೆಗಿರೋದೆಲ್ಲ ನೀಟಾಗಿ ಕೆಲಸಗಳೆಲ್ಲ ಮಾಡು. ಅವರೆಲ್ಲ ಬಂದು ಕೂತ್ಕೊಂಡ್ಬಿಟ್ರೆ ಇವಳು ಏನ್ ಕೆಲಸನ ಮಾಡೋದಿಲ್ರಿ, ಹಾಗೆ ಸುಮ್ಮನೆ ಇರ್ತಾಳ. ಮನೆಯಲ್ಲಿ ಒಂದು ಕ್ಲೀನಿಂಗ್ ಮಾಡಲ್ಲ, ಒಂದು ಬಟ್ಟೆ ವಾಶ್ ಮಾಡಲ್ಲ, ಎಲ್ಲ ಹಾಗೆ ಇರ್ತದೆ. ಸರಿಯಾಗಿ ಎಲ್ಲ ಕೆಲಸ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡಿರು. ನನಗೆ ಬರೋದ್ರಲ್ಲ ಅಡಿಗೆ ಗಿಡಿಗೆ ಎಲ್ಲ ರೆಡಿ ಆಗಿರ್ಬೇಕು. ಆಯ್ತು, ನಾವು ಬರ್ತೀವಿ. ಆಯ್ತು. ಹೋಗೋಣ. ನಿಮ್ ಸ್ವಚ್ಛ ಜೊತೆಲೆ ನಾವು ಮಾತಾಡಿದ್ವಿ. ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲಾನು. ನೀವ್ ಯಾಕೆ ಅವಳ ಬಗ್ಗೆ ಈ ತರ ಮಾತಾಡ್ತಾ ಇದ್ದೀರಾ? ಅವ್ರು ಒಂದು ದಿವ್ಸನಾದ್ರೂ ನಿಮ್ ಬಗ್ಗೆದಾಗಕ್ಕೆ ಒಳ್ಳೇದನ್ನೇ ಹೇಳ್ತಾರೆ ಅವರು. ಹೇಳೋದಿಲ್ಲ. ಎಲ್ಲಾ ನೀಟಾಗಿ ತಮ್ ಕೆಲಸ ಮಾಡ್ಕೋತಾಳ. ಬಾಳ ಒಳ್ಳೆ ಸೊಸಿ ನೋಡ್ರಿ ನಿಮ್ದು. ನೀವಷ್ಟೇ ಹೇಳ್ತೀರ ಅವಳು ಒಳ್ಳೆ ಸೊಸೆ ಅಂತ. ಅವಳು ಕೆಲ್ಸಾನೇ ಮಾಡೋದಿಲ್ಲ. ಇಲ್ಲ ರೀ, ಮಾಡ್ತಾಳ್ರಿ, ಮಾಡ್ತಾಳ. ಆದ್ರೆ ನಿಮ್ ಬಗ್ಗೆದಾಗ ಒಂದು ದಿವಸ ಆದ್ರ ಕೆಟ್ಟ ಮಾತಾಡೋದಿಲ್ಲ. ಒಳ್ಳೇದನ್ನೇ ಹೇಳ್ತಾರೆ. ಸೊಸೆ ಸಿಕ್ಕಿದ್ರು ಬಹಳ ಒಳ್ಳೇದು. ನಮ್ಗ ಅಂತ ಸೊಸೆ ಸಿಗಬೇಕಾಗಿತ್ತು ನೋಡಿ. ಆದ್ರೆ ಅವಳಷ್ಟು ಚೆನ್ನಾಗಿ ಕೆಲಸ ಮಾಡಲ್ರಿ. ನಿಮ್ಗೇನೋ ಹಾಗೆ ಅನ್ಸುತ್ತೆ, ಬಟ್ ಅವಳೇನು ಕೆಲಸ ಮಾಡ. ನಿಮ್ಮ ಅತ್ತೆ ಇಷ್ಟು ಕಾಡ್ಸಿದ್ರು ನಿನ್ಗೆ ಎಷ್ಟು ಟಾರ್ಚರ್ ಕೊಟ್ರು ಸಹ ನಿನ್ನ ಸೊಸೆ ಬಗ್ಗೆ, ಅವಳು ಅತ್ತೆ ಬಗ್ಗೆ, ನನ್ನ ಬಗ್ಗೆ ಯಾವತ್ತೂ ಅವಳು ಬೇರೆದವ್ರ ಹತ್ರ ಕೆಟ್ಟದಾಗಿ ಹೇಳಲ್ಲ, ಕೆಟ್ಟದಾಗಿ ಮಾಡಲ್ಲ. ಆದ್ರೆ ಇಂಥ ಸೊಸೆ ನನಗೆ ನಿಜವಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಂತಾನೆ ಹೇಳ್ಬೇಕು. ನನಗೆ ಇವಾಗ ಅರ್ಥ ಆಗ್ತಾ ಇದೆ, ಅವಳಿಂದನೇ ಈ ಮನೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಕೆಲಸನ ಅವಳು ಹೊತ್ಕೊಂಡು ತನ್ನ ಸ್ವಂತ ಮನೆ ತರ ಅಂತ ಮಾಡ್ತಾಳಂತ ಅಂತ ಸೊಸೆ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಒಳ್ಳೇದಾಯ್ತು. ನನಗೆ ನಿಜವಾಗ್ಲೂ ಇಂಥ ಸೊಸೆ ಸಿಕ್ಕಿರೋದು ನಂದು ಭಾಗ್ಯನೇ ಅಂತ ಹೇಳ್ಬೇಕು. ನಾವು ಇನ್ಮೇಲೆ ಈ ತರ ಇಲ್ಲ, ಇನ್ಮೇಲೆ ನೀನ್ ನನ್ನ ಮಗಳಿದ್ದ ಹಾಗೆ. ಇಲ್ಲ ಅತ್ತೆ, ನಾನು ಯಾವತ್ತೂ ಕೂಡ ಅತ್ತೆ ತರ ನೋಡ್ಕೊಂಡಿಲ್ಲ. ನಾನು ತಾಯಿ ತರ ನೋಡ್ಕೊಂಡಿದ್ದೀನಿ. ಆಯ್ತು ಮಗಳೇ, ಇವತ್ತಿಂದ ನಾನು ನೀನು ಅಮ್ಮ ಮತ್ತೆ ಮಗಳಿದ್ದ ಹಾಗಿರೋಣ. ದೇವ್ರ ನಮ್ಮನ್ನ ಆಶೀರ್ವಾದ. ನೀನ್ ನನ್ನ ಮಗಳಿದ್ದ ಹಾಗೆ ನಾವ್ ಇನ್ಮೇಲೆ ಚೆನ್ನಾಗಿರೋಣ. ನೀ ನನ್ನ ವಿಷಯದಲ್ಲಿ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಹೇಳ್ತೀಯ ಅಂದ್ರೆ ನಾನು ನಿನ್ನ ಮಗಳ ತರನೇ ನೋಡ್ಕೊಳ್ತೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾವು ಈಗ ನೋಡಿರುವ ಸ್ಕಿಟ್ಟಿನ ಮುಖ್ಯ ಉದ್ದೇಶ ಏನೆಂದರೆ ಕ್ರಿಸ್ತನ ಪ್ರೀತಿಯನ್ನು ತಿಳಿಸುವಂಥದ್ದಾಗಿದೆ. ಈ ಸ್ಕಿಟ್ನಲ್ಲಿ ನಾವು ನೋಡಿದಂತೆ ಮೇರಿ ಎಂಬಾಕೆಯನ್ನು ಅವರ ಅತ್ತೆಯು ಎಷ್ಟಾಗಿ ಹಿಂಸಿಸಿದಾಗಿಯೂ ಕೂಡ, ಅವಹೇಳನ ಮಾಡಿದ್ದಾಗಿಯೂ ಕೂಡ, ಮೇರಿಯು ತನ್ನ ಅತ್ತೆಯ ಕುರಿತಾಗಿ ಯಾರ ಮುಂದೆಯೂ ಅಪಪ್ರಚಾರವನ್ನು ಮಾಡದೆ ಹಾಗೂ ಅವರನ್ನು ತಿರುಗಿ ಹಿಂಸಿಸದೆ ಅವರಿಗೆ ವಿಧೇಯಳಾಗಿಯೂ ಅವರನ್ನು ಹೆಚ್ಚಾಗಿ ಪ್ರೀತಿಸುವಳಾಗಿಯೂ ಕಾಣಿಸಿಕೊಂಡರು. ಅವರು ಅವರ ಅತ್ತೆಯನ್ನು ಹೆಚ್ಚಾಗಿ ಪ್ರೀತಿಸಿದ ಕಾರಣ ಮುಂದೊಂದು ದಿನ ಅವರ ಪ್ರೀತಿಯು ಅವರ ಅತ್ತೆಯ ಮನಸ್ಸನ್ನು ಬದಲಾಯಿಸಿತು. ಅದಕ್ಕೆ ದೇವರ ವಾಕ್ಯವು ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ. ಹೌದು, ಇಲ್ಲಿ ಮೇರಿಯೂ ಕೂಡ ಮಾಡಿದ್ದು ಅದನ್ನೇ. ಅವರ ಅತ್ತೆಯಂತೆ ಅವಳು ಕೂಡ ಅವರ ಅತ್ತೆಯನ್ನು ದ್ವೇಷಿಸದಂತೆ ಅವರ ಅತ್ತೆಯನ್ನು ಹೆಚ್ಚಾಗಿ ಪ್ರೀತಿಸಿ ಅವರ ಅತ್ತೆಯ ದ್ವೇಷವನ್ನು ಪ್ರೀತಿಯಿಂದ ಸೋಲಿಸಿದರು. ಅದೇ ರೀತಿ ದೇವರ ವಾಕ್ಯವು ಪ್ರೀತಿಯ ಕುರಿತಾಗಿ ಹೀಗೆ ಹೇಳುತ್ತದೆ. 1ನೇ ಕೊರಿಂಥ 13ನೇ ಅಧ್ಯಾಯ 4ನೇ ವಚನವು, ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಹೌದು,
ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೀತಿಯ ಕುರಿತಾಗಿ ದೇವರ ವಾಕ್ಯವು 1ನೇ ಕೊರಿಂಥದಲ್ಲಿ ಬಹಳ ವಿಶೇಷವಾಗಿ ಬರೆದಿದೆ. ಹೌದು, ಕ್ರಿಸ್ತನ ಮಕ್ಕಳಾದಂಥ ನಮ್ಮಲ್ಲಿ ಕ್ರಿಸ್ತನ ಕುರಿತಾದ ಪ್ರೀತಿಯು ಹೆಚ್ಚಾಗಿರಬೇಕು. ಕ್ರಿಸ್ತನು ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪ್ರೀತಿ ತೋರಿಸಿದರೋ ಅದೇ ರೀತಿಯ ಪ್ರೀತಿಯನ್ನು ನಾವು ಹೊಂದಿಕೊಂಡು, ಕ್ರಿಸ್ತನಲ್ಲಿದ್ದಂಥ ಕ್ಷಮಾಪಣಾ ಗುಣವನ್ನು ಹೊಂದಿಕೊಂಡು ಕ್ರಿಸ್ತನ ರೀತಿಯಾಗಿ ನಾವು ಜೀವಿಸುವುದಾದರೆ ನಾವು ಕ್ರಿಸ್ತನವರಾಗಲಿಕ್ಕೆ ಸಾಧ್ಯ. ಕರ್ತನು ನಮಗೆ ಆಜ್ಞೆ ಕೊಟ್ಟಂತೆ ನಿಮ್ಮ ವೈರಿಗಳನ್ನು ನಿಮ್ಮಂತೆಯೇ ಪ್ರೀತಿಸಿರಿ ಎಂಬುದಾಗಿ, ಹಾಗೂ ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಹೌದು, ಈ ಆಜ್ಞೆಗಳನ್ನು ನಾವು ಪರಿಪಾಲಿಸೋಣ. ಯಾಕಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹೌದು, ನಾವು ಪಾಪಿಗಳಾಗಿದ್ದಾಗಿಯೂ ಕೂಡ ದೇವರು ಎಷ್ಟು ಹೆಚ್ಚಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿ ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳುಹಿಸಿಕೊಟ್ಟರು. ಈ ರೀತಿಯಾಗಿರುವಾಗ ನಾವು ನಮ್ಮೊಂದಿಗಿರುವವರನ್ನು, ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು, ಬಂಧು ಬಳಗದವರು ಯಾರೇ ನಮ್ಮನ್ನು ದ್ವೇಷಿಸುವುದಾದರೂ ಕೂಡ ಅಂಥ ಪ್ರೀತಿಯನ್ನು ನಾವು ತೋರಿಸುವವರಾಗೋಣ. ಯಾಕಂದರೆ ದೇವರು ನಮಗೋಸ್ಕರವೂ ನಮ್ಮ ಪಾಪಗಳ ಪರಿಹಾರಕ್ಕಾಗಿಯೂ ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಅದೇ ರೀತಿಯಾದಂಥ ಪ್ರೀತಿಯನ್ನು ನಾವು ಹೊಂದಿಕೊಳ್ಳುವುದಾದರೆ ಈ ಕ್ರಿಸ್ಮಸ್ ಹಬ್ಬವನ್ನು ನಾವು ಒಂದು ವಿಶೇಷಪಡಿಸಿದಂತಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ದ್ವೇಷವು ಜಗಳವನ್ನೆಬ್ಬಿಸುತ್ತದೆ, ಪ್ರೀತಿಯು ಪಾಪಗಳನ್ನೆಲ್ಲ ಮುಚ್ಚುತ್ತದೆ ಎಂಬುದಾಗಿ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 12ನೇ ವಚನವು ಹೇಳುತ್ತದೆ. ಹೌದು, ನಾವು ಎಲ್ಲರನ್ನು ಪ್ರೀತಿಸುವುದಾದರೆ ಅನೇಕ ವಿಧವಾದಂಥ ದ್ವೇಷಗಳು ಮುಚ್ಚಿ ಹೋಗುತ್ತವೆ ಮತ್ತು ಅವರ ಪಾಪಗಳು ಕೂಡ ಮುಚ್ಚಿ ಹೋಗುತ್ತವೆ. ಅದೇ ಕರ್ತನು ನಮ್ಮ ಮೇಲೆಯೂ ಕೂಡ ಮಾಡಿದ್ದು. ಹೌದು, ಅದಕ್ಕಾಗಿ ನಾವು ಈ ಕ್ರಿಸ್ಮಸ್ ಹಬ್ಬವನ್ನು ವಿಶೇಷಗೊಳಿಸುವುದಕ್ಕಾಗಿ, ಸಾರ್ಥಕತೆಗೊಳಿಸುವುದಕ್ಕಾಗಿ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಎಲ್ಲರ ನಡುವೆಯೂ ಪ್ರೀತಿಯನ್ನು ಹಂಚೋಣ. ಕ್ರಿಸ್ತನು ಯಾವ ರೀತಿಯಾದ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದರೋ ಅದೇ ಪ್ರೀತಿಯನ್ನು ನಾವು ಎಲ್ಲರಿಗೂ ತೋರಿಸೋಣ. ನಾವು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ಳುತ್ತೇವೆಯೋ ಅದೇ ರೀತಿಯಾಗಿ ಇತರರನ್ನು ಕೂಡ ಪ್ರೀತಿಸೋಣ. ಆವಾಗಲೇ ಕ್ರಿಸ್ಮಸ್ ಹಬ್ಬದ ಸಾರ್ಥಕತೆ ಉಂಟಾಗುತ್ತದೆ. ಈ ಒಂದು ಸ್ಕಿಟ್ಟಿನ ಮೂಲಕ ಕ್ರಿಸ್ತನ ಪ್ರೀತಿಯನ್ನು ಈ ಕ್ರಿಸ್ಮಸ್ ಹಬ್ಬದಂದು ಎಲ್ಲರಿಗೂ ತಿಳಿಸಲು ನಾವು ಸಂತೋಷಿಸುತ್ತೇವೆ. ಧನ್ಯವಾದಗಳು.
ಕ್ರಿಸ್ತ ಜಯಂತಿಯ ಶುಭಾಶಯಗಳು.